ಅಣ್ಣ ತಮ್ಮಂದಿರ ಕುಟುಂಬವನ್ನೊಮ್ಮೆ ನೋಡಿ. ರಾಮ ಲಕ್ಷ್ಮಣರಂತೆ ಖುಷಿಯಾಗಿದ್ದಾರೆ. ಇಂತಹ ಕಲಿಯುಗದಲ್ಲೂ ಅಣ್ಣ ತಮ್ಮಂದರಿಬ್ಬರು ಅನ್ಯೋನ್ಯವಾಗಿ ಜೊತೆಯಲ್ಲಿ ಬಾಳುತ್ತಿದ್ದಾರೆ. ಇವರ ಹೆಸರು ಸುನಿಲ್ ಮತ್ತು ರವಿ ಅಂತ. ಚಿಕ್ಕಬಳ್ಳಾಪುರ ತಾಲೂಕಿನ ಪುರದಗಡ್ಡೆ ಗ್ರಾಮದವರು. ಈ ಹಿಂದೆ ತಮ್ಮ ತಂದೆ ತಾಯಿ ಒಂದೊತ್ತಿನ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿ ಇತ್ತು. ಅಂತಹ ಕಷ್ಟದ ದಿನಗಳನ್ನು ಎದುರಿಸಿಕೊಂಡು ಮೇಲೆ ಬಂದವರು ಸುನಿಲ್ ಮತ್ತು ರವಿ ಅವರು. ಅತಿ ಕಿರಿಯ ವಯಸ್ಸಿನಲ್ಲಿ ಸಮಾಜಮುಖಿ ಕೆಲಸಕ್ಕೆ ಮುಂದಾಗಿರುವುದು ಶ್ಲಾಘನೀಯವಾಗಿದ್ದು, ತಾವು ಬೆಳೆದ ಪುರದಗಡ್ಡೆ ಗ್ರಾಮದಲ್ಲಿ ಬಡವರಿಗೆ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ಕೊಡ್ಬೇಕಲ್ವಾ ಅಂತ ಯೋಚಿಸಿದಾಗ ಅಣ್ಣ ತಮ್ಮಂದರಿಗೆ ಹಸು ಕೊಡ್ಬೇಕೆಂಬ ಐಡಿಯಾ ಬಂದಿದ್ದೇ ತಡ. 35 ಬಡವರನ್ನು ಗುರುತಿಸಿ ಸಾವಿರಾರು ರೂಪಾಯಿ ಬೆಲೆ ಬಾಳುವ ಹಸುಗಳನ್ನು ಉಚಿತವಾಗಿ ನೀಡಿದ್ದಾರೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದ ನಡುವೆ ಮಾನವೀಯತೆ ಮೆರೆದ ಅಣ್ಣ ತಮ್ಮಂದಿರಿಂದ ಬಡವರಿಗೆ ಅಪೂರ್ವ ಕೊಡುಗೆ ಸಿಕ್ಕಿದೆ. ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಬಡ ಕುಟುಂಬಗಳಿಗೆ ಉಚಿತವಾಗಿ ಹಸುಗಳನ್ನು ವಿತರಿಸುವ ಮೂಲಕ ಗೋದಾನ ಕಾರ್ಯಕ್ರಮದ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಗೋದಾನ ಅನ್ನೋದು ಎಲ್ಲದಕ್ಕಿಂತ ಒಂದು ಶ್ರೇಷ್ಠವಾದ ದಾನ. ಮತ್ತು ಎರಡನೇದು, ಅದರಿಂದ ಎಲ್ಲ ಕುಟುಂಬಗಳು ಕೂಡ ಒಂದು ಅನುಕೂಲ ಆಗ್ತದೆ. ಬೇರೆ ಏನೇ ಕೊಟ್ಟರು ಕೂಡ ಅನುಕೂಲ ಆಗೋಂಥ ಕಾರ್ಯಕ್ರಮ ಅಲ್ಲ ಅದು. ಹಂಗಾಗಿ ಈ ಕಾರ್ಯಕ್ರಮ ಒಳ್ಳೇದಂತೇಳಿ ನಮ್ಮ ಮುಖಂಡರೆಲ್ಲ ಹೇಳೋದಕ್ಕೆ ಅದೇ ಥರ ಮಾಡಿದ್ವಿ. ಇಂಡಿವಿಜುವಲ್ ಆಯ್ಕೆ ಏನು ಅಂತಾರಲ್ಲ, ಯಾರು ಮುಂದೆ ಬಂದು ನಾವು ಹಸುವನ್ನು ಸಾಕಣೆ ಮಾಡ್ತೀವಿ, ಯಾರು ಅದನ್ನು ಪೋಷಣೆ ಮಾಡ್ತೀವಿ ನಾವು ಅನ್ನೋದಕ್ಕೆ ಎಲ್ಲರಿಗೂ ಕೊಟ್ಟಿದ್ವಿ. ಇದರಲ್ಲಿ ಯಾರು ನಮ್ಗೆ ಅಸ್ಮತ್ ಅನನುಕೂಲ ಇದೆ, ಸಾಕೋದಕ್ಕೆ ಆಗಲ್ಲ, ಮತ್ತು ಮನೆಯಲ್ಲಿ ಯಾರು ನೋಡುವಂಥವ್ರು ಇಲ್ಲ ಅಂದವ್ರಿಗೆ ಇಲ್ಲ ಅಷ್ಟೇ. ಬಟ್ ಎಲ್ಲ ಬೇಕಂದವ್ರಿಗೆ ಎಲ್ಲರಿಗೂ ಕೊಟ್ಟಿದ್ವಿ. ಆಲೋಚನೆ ಅಂದರೆ ಸಂಕ್ರಾಂತಿ ಹಬ್ಬ. ಸಂಕ್ರಾಂತಿ ಅಂದರೆ ಒಂದು ದನ ಕರುಗಳ ಹಬ್ಬ ಅಂತ ನಮ್ಮ ವಾತಾವರಣದಲ್ಲಿ, ನಮ್ಮ ಒಂದು ಈ ಕಡೆ. ಹಾಗಾಗಿ ಈ ಹಬ್ಬಕ್ಕೆ ಅದೇ ಹಸು ಕೊಟ್ಟನೇ ಒಳ್ಳೆ ಅಂತೇಳಿ ಕೊಟ್ಟಿದ್ವಿ. ಇಲ್ಲ ಚುನಾವಣೆ ಅದಿಲ್ಲ, ಬಟ್ ನೀವು ಮೊದಲು ಹೇಳ್ತಾರೇ ಅದು ಒಂದು ನಮಗೊಂದು ಕನಸಿತ್ತು. ನಮ್ಮ ಹಳ್ಳಿಗೆ ಏನೋ ಒಂದು ಮಾಡೋಣ ಅನ್ನೋದೊಂದು ಕನಸಿತ್ತು. ಮುಂಚೆಯಿಂದನೂ ದೇವಸ್ಥಾನಗಿರ್ಬೋದು, ಸ್ಕೂಲ್ಗಿರ್ಬೋದು ಎಲ್ಲ ಮಾಡ್ತಾನೆ ಬಂದಿದ್ವಿ. ನಮ್ಮ ಹಳ್ಳಿಯಲ್ಲಿ ಏನೇ ಕೇಳೋದು, ಯಾರೇ ಕೇಳಿದ್ರು ಕೂಡ ಸಹಾಯ ಮಾಡ್ತಾನೆ ಬಂದಿದ್ವಿ. ಬಟ್ ಈಗ ಇನ್ನೊಂದು ರೀತಿಯಲ್ಲಿ ಇದು ಒಂಥರ ದೊಡ್ಡ ಕಾರ್ಯಕ್ರಮ ಥರ ಮಾಡಿದ್ವಿ ಅಷ್ಟೇ. ಒಟ್ಟು 30-35 ಜನ ಗಂಟ ಕೊಟ್ಟಿದ್ವಿ ಸರ್. ಇನ್ನು ಪುರದಗಡ್ಡೆ ಗ್ರಾಮದ 35 ಬಡ ಕುಟುಂಬಗಳಿಗೆ ಉಚಿತ ಗೋದಾನ ಕಾರ್ಯಕ್ರಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದ ಸುಧಾಕರ್ ನೇತೃತ್ವದಲ್ಲಿ ನಡೆದಿದ್ದು, ವರ್ಷದ ಮೊದಲನೆಯ ಹಬ್ಬ ಸಂಕ್ರಾಂತಿ ಸಂಪ್ರದಾಯದಂತೆ ಹಸುಗಳಿಗೆ ಬೇವು, ಬೆಲ್ಲ, ಎಳ್ಳು ಹಾಗೂ ಕಬ್ಬು ನೀಡುವ ಮೂಲಕ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಮೊದಲಿಗೆ ಗ್ರಾಮ ದೇವತೆ ಪೆಳ್ಳಕ್ಕ ಮಾರಮ್ಮ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಗೋವು ವಿತರಣೆ ಮಾಡಿದ ನಂತರ ಮಾತನಾಡಿದ ಸುಧಾಕರ್ ಅವರು, ಸುನಿಲ್ ಮತ್ತು ರವಿ ಅಣ್ಣ ತಮ್ಮಂದಿರ ಸಮಾಜಮುಖಿ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ಏನನ್ನೂ ಬಯಸದೆ ಎಲ್ಲವನ್ನೂ ಕೊಡುವ ಕಾಮಧೇನು ಗೋವನ್ನು ಗ್ರಾಮಸ್ಥರಿಗೆ ದಾನ ಮಾಡುವ ಮೂಲಕ ನಮ್ಮ ಸಂಸ್ಕೃತಿಯನ್ನು ರಕ್ಷಿಸುವುದಷ್ಟೇ ಅಲ್ಲದೆ ಗ್ರಾಮಸ್ಥರಿಗೆ ಹೆಚ್ಚಿನ ಜೀವನೋಪಾಯ ಕಲ್ಪಿಸುವ ಸತ್ಕಾರ್ಯ ಮಾಡಿದ ಸಹೋದರರು ಸುನಿಲ್, ರವಿ ಹಾಗೂ ಮರಳುಕುಂಟೆ ಕೃಷ್ಣಮೂರ್ತಿ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ನಮ್ಮ ಯುವ ಮುಖಂಡರುಗಳು ಸುನಿಲ್ ಅವರು, ರವಿ ಅವರು, ನಮ್ಮ ಕೃಷ್ಣಮೂರ್ತಿಯವರ ನೇತೃತ್ವದಲ್ಲಿ ಇವತ್ತು ಇದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಇವತ್ತು ಗೋದಾನ ಮಾಡುವಂಥ ಕಾರ್ಯಕ್ರಮ ಆಗಿದೆ. ಇವತ್ತು ಸುಮಾರು ಈ ಗ್ರಾಮದ ಅರ್ಧದಷ್ಟು ಜನರಿಗೆ, ಕುಟುಂಬಗಳಿಗೆ ಉಚಿತವಾಗಿ ಗೋದಾನವನ್ನು ಮಾಡಿ ಇವತ್ತು ಸಂಸ್ಕಾರವನ್ನು ಮೆರೆದಿದ್ದಾರೆ. ಸಂಸ್ಕೃತಿಯನ್ನು ಗಟ್ಟಿ ಮಾಡುವಂಥ ಕೆಲಸ ಮಾಡಿದ್ದಾರೆ ನಮ್ಮ ದೇಶದ. ತಮಗೆಲ್ಲ ಗೊತ್ತಿರೋ ಹಂಗೆ ಗೋದಾನ ಎಲ್ಲ ದಾನಗಳಿಗಿನ್ನ ಒಂದು ಸರ್ವಶ್ರೇಷ್ಠ ದಾನ ಆಗಿದೆ. ಯಾಕೆಂದರೆ ಹಸು ಎಂಥ ಪ್ರಾಣಿ ಅಂತಂದರೆ ಏನು ಕೇಳಲ್ಲ, ಜಗಳ ಮಾಡಲ್ಲ, ಬೇಡದಿಲ್ಲ, ಬರೀ ಕೊಡೋದೇ ತ್ಯಾಗದ ಪ್ರತೀಕ. ಹಸು ಬರೀ ಕೊಡೋದೇ, ಹಾಲು ಕೊಡುತ್ತೆ, ಇವತ್ತು ಮೊಸರು ಕೊಡುತ್ತೆ, ತುಪ್ಪ ಕೊಡುತ್ತೆ, ಬೆಣ್ಣೆ ಕೊಡುತ್ತೆ, ರೈತನಿಗೆ ಸಗಣಿ ಕೊಡುತ್ತೆ, ರೈತನಿಗೆ ಗೋಮೂತ್ರ ಕೊಡ್ತದೆ. ಆ ಗೋಮೂತ್ರ ಇವತ್ತು ಎಷ್ಟೋ ಔಷಧಿಗಳಿಗೆ ಇವತ್ತು ಅದನ್ನು ಉಪಯೋಗ ಮಾಡುವಂಥ ಇವತ್ತು ವ್ಯವಸ್ಥೆ ಇದೆ. ಹಾಗಾಗಿ ಗೋಮಾತೆಯ ಸೇವೆಯ ಜೊತೆಗೆ ಇವತ್ತು ಬದುಕು ಕಟ್ಟಿಕೊಡುವಂಥ ಕೆಲಸ
ಇವತ್ತು ಈ 35 ಕುಟುಂಬಗಳಿಗೆ ಏನೋ ಇವತ್ತು ಆ ಕುಟುಂಬಕ್ಕೆ ಆ ಜೀವನಕ್ಕೆ ಸಹಾಯ ಆಗುವಂಥ ಒಂದು ಗ್ಯಾರಂಟಿ, ಬದುಕಿಗೆ ಗ್ಯಾರಂಟಿ, ಜೀವನಕ್ಕೆ ಗ್ಯಾರಂಟಿ ಕೊಡುವಂಥ ಒಂದು ಯೋಜನೆಯನ್ನು ಇವತ್ತು ಗೋದಾನ ಮೂಲಕ ಕೊಟ್ಟಿದ್ದಾರೆ. ಭಗವಂತ ಅವರಿಬ್ಬರಿಗೂ ಕೂಡ ಒಳ್ಳೇದು ಮಾಡಲಿ. ಇಂಥ ಯುವಕರು ಮತ್ತಷ್ಟು ಎಲ್ಲ ಗ್ರಾಮಗಳಲ್ಲಿ ಬಂದು ಮುಂದೆ ಪರರಿಗೆ ಉಪಯೋಗ, ಪರರ ಬಗ್ಗೆ ಆಲೋಚನೆ ಮಾಡುವಂಥದ್ದು, ಈ ರೀತಿಯ ಮಾನವತಾ ಲಕ್ಷಣಗಳನ್ನು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಯುವಕರು ಮಾಡ್ತಾ ಇರ್ತಕ್ಕಂಥದ್ದು ನನಗೆ ಅತೀವ ಸಂತೋಷ ಆಗಿದೆ. ಇನ್ನು ಈ ಗೋದಾನ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ತಾಲೂಕಿನ ಹಿರಿಯ ಬಿಜೆಪಿ ಮುಖಂಡರು ಹಾಗೂ ಸ್ಥಳೀಯ ಮುಖಂಡರು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದರು. ಸಂಕ್ರಾಂತಿ ಹಬ್ಬದ ದಿನವೇ ಬಡವರಿಗೆ ಉಚಿತವಾಗಿ ಹಸುಗಳನ್ನು ನೀಡುವ ಮೂಲಕ ಗ್ರಾಮಕ್ಕೆ ಮಾದರಿ ಕಾರ್ಯಕ್ರಮವಾಗಿ ಗೋದಾನ ಕಾರ್ಯ ಮೂಡಿಬಂದಿದೆ. ಸಂಕ್ರಾಂತಿ ಹಬ್ಬದ ಸಂಭ್ರಮದ ಜೊತೆಗೆ ಬಡವರ ಬದುಕಿಗೆ ಆಶಾಕಿರಣವಾದ ಗೋದಾನ ಕಾರ್ಯಕ್ರಮ ಪುರದಗಡ್ಡೆ ಗ್ರಾಮದಲ್ಲಿ ಯಶಸ್ವಿಯಾಗಿ ನಡೆಯಿತು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.